ಸ್ವಾಮಿ ಶರಣಯ್ಯಪ್ಪ. ದಯಮಾಡಿ ತಾಯಂದ್ರಿಗೆ ಭಕ್ತಾದಿಗಳಿಗೆ ಈಗಾಗಲೇ ಮಹಾಪ್ರಸಾದ ಪ್ರಾರಂಭವಾಗಿದೆ. ಗಂಡು ಮಕ್ಕಳು ಹೋಗಿ ಮಹಾಪ್ರಸಾದವನ್ನು ಮಾಡಬೇಕು. ಸ್ವಾಮಿ ಶರಣಯ್ಯಪ್ಪ. ಅಂದ್ರೆ ತಮಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು, ಇತರರಿಗೂ ಒಳ್ಳೆಯದಾಗಬೇಕು. ಅದು ಸಾರ್ಥಕತೆ ಜೀವನ. ಸ್ವಾರ್ಥ ಅಂದರೆ ತನಗಷ್ಟು ಒಳ್ಳೆಯದಾಗಬೇಕು, ಮತ್ತೊಬ್ಬರಿಗೂ ಒಳ್ಳೆಯದಾಗಿರ್ಬೇಕು. ಸ್ವಾರ್ಥ ಜೀವನ ಈ ರೀತಿ ಇರ್ತದೆ. ಸಾರ್ಥಕತೆ ಪೂಜೆ ಅಂದರೆ ಸಣ್ಣದಲ್ಲ. ಪೂಜೆ ಅಂದರೆ ಸೇವೆ ಅಂತ ಅದರ ಅರ್ಥ. ಪೂಜೆ ಅಂದರೆ ಸೇವೆ. ಯಾವ ಸೇವೆ? ಹೂವು, ಪತ್ರಿ, ತೆಂಗು, ಕಂಗು. ಸ್ವಾಮಿ ನಿನ್ನ ಇಷ್ಟಾದಂತೆ ನಮ್ಮ ಕೇಳಿಗೆ ಮಾರು, ನಮ್ಮ ಊರಿಗೆ ಬಾರೋ. ಸ್ವಾಮಿ ಶರಣಯ್ಯಪ್ಪ. ಮಣಿಕಂಠ ಸ್ವಾಮಿ ಕರುಣವಿಟ್ಟು ತಾಯೋ ಮಣಿಕಂಠ. ಶರಣು ಬಂದವರನ್ನ ಮಣಿ ಕರುಣವಿಟ್ಟು ಬಾರೋ. ಒಮ್ಮೆ ನಮ್ಮನಿಗೆ ಬಾರೋ ಮಣಿಕಂಠ. ತರುವೇನು ಸಪ್ತ ಸ್ವರದ ನಾದ ಮಣಿಕಂಠ. ನಿನಗೆ ಪಂಚವಾದ್ಯದ ಮೇಳ ಮಣಿಕಂಠ. ಸಪ್ತ ಸ್ವರದ ನಾದ ಮಣಿಕಂಠ. ನಿನಗೆ ಪಂಚವಾದ್ಯದ ಮೇಳ. ಶರಣಂ ಶರಣಂ ಘೋಷ ಭಕ್ತರ ಶರಣು ಘೋಷ. ಭಕ್ತರ ಶರಣು ಘೋಷ. ಗೀತ ಸಂಗೀತ ನಿನಗೆ ಮಣಿಕಂಠ. सावकाश बरे सामो, सावकाश बरे. स्वामी शरणमಯ್ಯಪ್ಪ. स्वामी सावकाश बरे सामो, सावकाश बरे. ಚೆಲ್ಲಿದರು ಮಲ್ಲಿಗೆಯ ಅಯ್ಯಪ್ಪ ಸ್ವಾಮಿ ಮ್ಯಾಲೆ ಹರಿಯ ಅಂದದ ಚಂದದ. ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸ್ವಾಮಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಅಯ್ಯಪ್ಪ ಸ್ವಾಮಿ ಮ್ಯಾಲೆ ಚೆಲ್ಲಿದರು ಮಲ್ಲಿಗೆಯ ಅಯ್ಯಪ್ಪ ಸ್ವಾಮಿ ಮ್ಯಾಲೆ.
ಹೇಳಿದನು ಕರೆಗೆಳೆದು ಬಂದಿಹನು 12 ವರುಷದ ಬಾಲಕನು ಸ್ವಾಮಿ ಶರಣಮ್ಮಯ್ಯಪ್ಪ ಶರಣಂ ಶರಣಮ್ಮಯ್ಯಪ್ಪ ಅಯ್ಯಪ್ಪ ಆದ ಕಾರಣ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅಂದ್ರೆ ತಮಗೂ ಒಳ್ಳೆಯದಾಗಬೇಕು, ನಮಗೂ ಒಳ್ಳೆಯದಾಗಬೇಕು, ಇತರರಿಗೂ ಒಳ್ಳೆಯದಾಗಬೇಕು. ಅದು ಸಾರ್ಥಕತೆ ಜೀವನ. ಸ್ವಾರ್ಥ ಅಂದರೆ ತನಗಷ್ಟು ಒಳ್ಳೆಯದಾಗಬೇಕು, ಮತ್ತೊಬ್ಬರಿಗೂ ಒಳ್ಳೆಯದಾಗಬೇಕು. ಸ್ವಾರ್ಥ ಜೀವನ ಈ ರೀತಿ ಇರ್ತದೆ. ಸಾರ್ಥಕತೆ ಪೂಜೆ ಅಂದರೆ ಸಣ್ಣದಲ್ಲ. ಪೂಜೆ ಅಂದರೆ ಸೇವೆ ಅಂತ ಅದರ ಅರ್ಥ. ಪೂಜೆ ಅಂದರೆ ಸೇವೆ. ಯಾವ ಸೇವೆ? ಹೂವು, ಕತ್ರಿ, ತೆಂಗು, ಕಂಗು